ಮಾಹಿತಿ ಬರ್ತಾ ಇದೆ. ಭಾರಿ ಅಪಾಯಕ್ಕೆ ಸಿಲುಕಿದೆ ಕರ್ನಾಟಕದ ಕಬಿನಿ ಡ್ಯಾಂ. ಕಬಿನಿ ಡ್ಯಾಂನತ್ತ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಎನ್ನುವಂತ ಅಂದಾಜನ್ನು ಮಾಡಲಾಗಿದೆ. ಇವತ್ತು ರಾತ್ರಿ ಅಥವಾ ಮುಂಜಾನೆಯ ವೇಳೆಗೆ ಪ್ರವಾಹದ ನಿರೀಕ್ಷೆ ಇದೆ. ಪ್ರವಾಹದ ಮುನ್ಸೂಚನೆ ದೊರಕುತ್ತಾ ಇದ್ದಂತೆಯೇ ಡ್ಯಾಂ ಖಾಲಿ ಮಾಡೋದಕ್ಕೆ ಇದೀಗ ಇಂಜಿನಿಯರ್ಗಳು ಸಜ್ಜಾಗಿದ್ದಾರೆ. ಜಲಾಶಯದಿಂದ ನದಿಗೆ ಸುಮಾರು 80,000 ಕ್ಯೂಸೆಕ್ ನೀರು ಬಿಡುಗಡೆಯಾಗ್ತಾ ಇದೆ. ಜಲಾಶಯದ ನೀರನ್ನ ತರಾತುರಿಯಲ್ಲಿ ಖಾಲಿ ಮಾಡೋದಕ್ಕೆ ಯತ್ನವನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಒಮ್ಮೆಲೆ ಪ್ರವಾಹ ನುಗ್ಗಿದ್ರೆ ಜಲಾಶಯಕ್ಕೆ ಅಪಾಯದ ಸಂಭವ ಇದೆ. ಹಾಗಾಗಿ ಕಟ್ಟೆಚ್ಚರವನ್ನ ವಹಿಸದೆ ಕಬಿನಿ ಜಲಾಶಯದ ಇಂಜಿನಿಯರ್ಗಳು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. 1.5 ಲಕ್ಷ ಕ್ಯೂಸೆಕ್ ಹರಿದು ಬರುವಂತಹ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದುವರೆಗೂ ಈ ತನಕ ಇಷ್ಟು ಪ್ರಮಾಣದ ನೀರು ಒಮ್ಮೆಲೆ ಜಲಾಶಯಕ್ಕೆ ಬಂದಿಲ್ಲ. ಇದೇ ಮೊದಲ ಬಾರಿ. ಪ್ರವಾಹವನ್ನು ಎದುರಿಸೋದಕ್ಕೆ ಸನ್ನದ್ಧರಾಗಿರುವಂತದ್ದು ಮೈಸೂರು ಜಿಲ್ಲಾಡಳಿತ. ಕಬಿನಿ ಜಲಾಶಯದ ತಗ್ಗು ಪ್ರದೇಶದ